ಹಾಂ ಹೋಗಿಲ್ಲಿ ಇಲ್ಲಿ 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 ಇಲ್ಲ ಅಲ್ಲಿ ಇಲ್ಲಿ ಇಲ್ಲಿ ಏಯ್ ಇಲ್ಲ ಹಾಕಲ್ಲಿ ಹಾಕಿ ಇನ್ನು ಮುಂದೆ ನಡಿ ಇನ್ನು ಮುಂದೆ ನಡಿಯಲ್ಲ ಅವ್ರು ಬರ್ರಿ ಊರವ್ರನ್ನ ಒಂದಷ್ಟು ಜನ ಬರೋಕ್ಕೆ ಕೇಳು ನೋಡ್ರಿ ನಾಯಿ ರೀ ಸತ್ತೋಗಿರೋ ನಾಯಿ ಮಕ್ಕಳು ಮರಿ ಸಾಯ್ದ ಏನು ಮಾಡ್ತವೆ ದೊಡ್ಡವ್ರು ಸಾಯ್ದ ಏನು ಮಾಡ್ತವೆ ಹಾಂ ಬಾ 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 ಹಂಗೆ ಬಾರಪ್ಪ ಒಂದು ನಿಮಿಷ ಹಂಗೆ ನಿಂತ್ಕೋ ಓಪನ್ ಮಾಡಿ ಗ್ಲಾಸ್ ಇದು ತೆಗಿಯಪ್ಪ ಇದು ಗ್ಲಾಸ್ ತೆಗಿ ಬಾ ತೆಗಿ ಹೇಳ್ತೀನಿ ಬಾ ಬಾ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನಡಿಯಪ್ಪ ನಿಂತ್ಕೋ ಇಲ್ಲಿ ನಿಂತ್ಕೊಳ್ಳಪ್ಪ ಇದು ಎಲ್ಲಿಂದ ತತ್ತಾ ಇದ್ದೀವಿ ಕಸ ಎಲ್ಲ ಪಂಚಾಯತಿ ಕಸ ಯಾರು ಇದನ್ನೆಲ್ಲ ತುಂಬಕ್ಕೆ ಇಲ್ಲಿಗೆ ಸುರಿಯಕ್ಕೆ ಹೇಳಿರೋದು ಯಾರು ಅಲ್ಲಪ್ಪ ನೀನು ಸುರಿಯಕ್ಕೆ ಬಂದಿದೆಯಲ್ಲ ಹೇಳಿದಾರೆ ಯಾರು ಬಾಯಿಲಿ ಈ ಕಡೆ ಹಾಂ ಪಂಚಾಯತಿ ಇಲ್ಲೇ ನಿಂತ್ಕೊ ಹೇಳಪ್ಪ ಪಂಚಾಯತಿ ಕಸ ಅಲ್ಲಿಂದ ತುಂಬ್ಕೊಂಬಂದು ಇಲ್ಲಿ ಸುರಿ ಅಂತ ಹೇಳಿರೋರು ಯಾರು ಪಂಚಾಯತಿಯರು ಎಲ್ಲಿ ಸ್ಮಶಾನಕ್ಕೆ ಸುರಿ ಅಂತ ಹೇಳೋರಾ ಅಲ್ಲಪ್ಪ ಬಾಯ್ಲಿಲ್ಲಿ ಈ ಕಡೆಗೆ ನೋಡಿಲ್ಲಿ ಪಂಚಾಯತಿ ಸುರಿ ಅಂತ ಹೇಳೋರಾ ಸ್ಮಶಾನಕ್ಕೆ ಸುರೀರಿ ಅಂತ ಹೇಳೋರೇನಪ್ಪ ಪಂಚಾಯತಿಯರು ಹಾಂ ಹಾಂ ಪಂಚಾಯತಿಯರು ಸ್ಮಶಾನದೊಳಗೆ ಸುರೀರಿ ಅಂತ ಹೇಳೋರಾ ಆಯಿತು ಯಾರು ಹೇಳಿರೋದು ಅಧ್ಯಕ್ಷ ಹೇಳೋರಾ ಇವರು ಪಿ ಡಿ ಒ ಹೇಳೋರಾ ಮೆಂಬರ್ಗಳು ಹೇಳೋರಾ ಇದು ತೆಗಿ ಅಶೋಕ ಇದು ಅದ್ಮೇಲೆ ತೆಗಿ ಇರಪ್ಪ ನೋಡಪ್ಪ ಇದೇನಪ್ಪ ಇದು ಬೇರಪ್ಪ ಇಲ್ಲಿ ಇದೇನಪ್ಪ ಇದು ಸತ್ತೋಗಿರೋ ನಾಯಿ ಬಾಯಿಲಿ ಸತ್ತೋಗಿರೋ ನಾಯಿ ಇದು ನಾಯಿ ತಂದು ಇಲ್ಲೇ ಹಾಕ ಕೇಳೋರಾ ತಿಮ್ನಾಯಕದಲ್ಲಿರೋ ಜನ ಎಷ್ಟು ಜನ ಸಾಯ್ಬೇಕು ಇಲ್ಲಪ್ಪ ಸತ್ತೋಗಿರೋ ನಾಯಿ ತಂದಿದ್ಯಲ್ಲಯ್ಯ ನಾಯಿ ನೋಡ್ರಿ ಸತ್ತೋಗಿರೋ ನಾಯಿನೂ ತಂದು ಇಲ್ಲಿ ಮುಚ್ಚಿಲ್ಲ ಅವರು ಇಲ್ಲೇ ಇರಲಿ ಇಲ್ಲೇ ಇರಲಿ ಹಿಂಗೆ ಇರಲಿ ಇನ್ನೂ ಎಷ್ಟು ಗಾಡಿ ಬರ್ತಾವ ಈಗ ಎಲ್ಲ ಗಾಡಿ ಬರಲಿ ಯಾರಿಗೂ ಫೋನ್ ಮಾಡಬೇಡ ಯಾರಿಗೂ ಮಾಡಬೇಡ ಇದು ಮುಚ್ಕೊಂಡು ಇಕ್ಕಲ್ಲಿ ಇರಯ್ಯ ಕಂಡವ್ರೆ ನೋಡ್ರಿ ಸತ್ತೋಗಿರೋ ನಾಯಿ ತಂದು ಎಸಿತಾವ್ರಲ್ರಿ ಇವರು ಇಲ್ಲ ಹಾಕಲ್ಲಿ ಗಾಡಿ ಇರಯ್ಯ ಏಯ್ ಬಾರಪ್ಪ ಇಲ್ಲಿ ಬಾಯ್ ಏಯ್ ಬಾರಪ್ಪ ಇಲ್ಲಿ ನೋಡಿ ಅಲ್ಲೋಗಿ ನೋಡಿ ಆ ಗಾಡಿ ಪಕ್ಕಕ್ಕೆ ನೋಡಿ ಬಾರಪ್ಪ ಇಲ್ಲಿ ಎಲ್ಲಿಂದ ತತ್ತಾ ಇದ್ದೀರಪ್ಪ ಈ ಕಸನಾ ಎಲ್ಲಿಂದ ಯಾವುದು ಏನು ಕಸ ಇದು ಅದೇ ಮಾಮೂಲಿ ಕಸ ಮನೆ ಕಸ ಇಲ್ಲಿಗೆ ಸ್ಮಶಾನಕ್ಕೆ ಸೂರ್ಯ ಕೇಳಿದ್ರೆ ಯಾರು ನಿಮಗೆ ಸ್ಮಶಾನಕ್ಕೆ ನಮ್ಗೇನು ಹೇಳಿಲ್ಲ ಡ್ರೈವರ್ ಬಾರಪ್ಪ ಇಲ್ಲಿ ಬಾರಪ್ಪ ಇಲ್ಲಿ ಬಾಯ್ಲಿ ಈ ಕಡೆ ಬಾಯ್ಲಿ ಈ ಕಸನ ಎಲ್ಲಿಂದ ತತ್ತಾ ಇದ್ದೀರಾ ಎಲ್ಲಿಂದ ಮನೆ ಕಸ ಈ ಸ್ಮಶಾನಕ್ಕೆ ಸುರಿಯೋಕ್ಕೆ ಅಂತ ನಿಮಗೆ ಯಾರನ್ನ ಡೈರೆಕ್ಷನ್ ಕೊಟ್ಟರೆ ನೀವೇ ಸುರಿತಾ ಇದ್ದೀರಾ ಇಲ್ಲ ಮುಂಚೆ ಇಲ್ಲೇ ಹೇಳಿದ್ರು ಮುಂಚೆ ಅಲ್ಲಿ ಇದ್ರು ಕೊಟ್ಟಿದ್ರು ಆಮೇಲೆ ಇದನ್ನು ಮಾಡಿದ್ಮೇಲೆ ನಮಗೆ ನಾನು ಹೊಸ ಸೇರ್ಕೊಂಡ್ರು ನೀನು ಹೊಸಾಗೋ ಹಳೆಯಾಗೋ ಇಲ್ಲಿಗೆ ಸುರಿಯೋಕ್ಕೆ ನಿನ್ಗೆ ಹೇಳ್ದವ್ರು ಯಾರು ನೀನೇ ಸುರಿತಾ ಇದೆಯಾ ಇಲ್ಲ ಅಣ್ಣ ಮುಂಚೆ ಸುರಿತಿದ್ರು ನಾವು ಹಂಗೆ ಬಂದು ಮುಂಚೆ ಸುರಿ ನಿನಗೆ ಯಾರೋ ಸುರಿತಿದ್ರು ನೀನು ಬಂದು ಸುರಿಬಿಡ್ತೀಯ ಇಲ್ಲಿ ಹೇಳಿದ್ರೆ ಇಲ್ಲಿ ಕಸ ಸುರಿ ಅಂತ ಸ್ಮಶಾನಕ್ಕೆ ಸುರಿಬೇಕು ಬಾರ್ದು ಅಂತ ನಿಂಗೆ ಗೊತ್ತಾಗಲ್ವಾ ಇದು ಸ್ಮಶಾನ ಅಂತ ಗೊತ್ತಾ ಇಲ್ವಾ ಗೊತ್ತಿದ್ರು ಯಾಕೆ ಸುರಿತಾ ಇದ್ದೀರಾ ಕಸ ಇದು ಬಿಡಲ್ಲ ಇಷ್ಟೆಲ್ಲ ನೋಡೋ ಸತ್ತಿರೋ ನಾಯಿ ಸಮೇತ ತಂದಿದ್ದೀರಾ ಈಗ ತಂದು ಸುರಿತಾ ಇದ್ದೀರಾ ಸ್ಮಶಾನಕ್ಕೆ ಹೇಳ್ದವ್ರು ಯಾರು ಹೇಳು ನಿನಗೆ ಇಲ್ಲಿ ಸುರಿಯೋಕ್ಕೆ ಡೈರೆಕ್ಷನ್ ಯಾರ್ದು ಯಾಕೆ ಸುರಿದೆ ನೀನು ಕಟ್ಟಾಕ್ರಂಗಾರೆ ಇವನ್ನ ಕಟ್ಟಾಕ್ತೀವಿ ಈಗ
ಅವ್ನಿಗೆ ಯಾರು ಹೇಳ್ದಾರೆ ನೀನು ಸುರಿತಾ ಇದೆಯಾ ಇಲ್ಲಿ? ಹೇಳ್ದವ್ರು ಯಾರು? ಏನು ನಿನ್ನ ಹೆಸರೇನು? ಏಯ್ ನಿನ್ನ ಹೆಸರು ರಘುನಾ? ಅಲ್ಲ ಮುಂಚೆ ಸುರಿತಿದ್ರಪ್ಪ. ಹೇಳ್ದವ್ರು ಯಾರು? ಕಸ ಸುರಿಯೋಕ್ಕಿಲ್ಲ ಹೇಳ್ದವ್ರು ಯಾರು? ಅವ್ರು ಏನ್ ಹೇಳ್ಬೇಕಾಯ್ತು? ಅವರು ಏನಾಯ್ತು ಪರಿಹಾರ ಉಂಟು ಅಂತ ಹೇಳ್ಬೇಕು. ಹೇಳ್ಕೊಂಡು ಹೋಗ ಅಂತಂದ್ರೆ ವೈಜ್ಞಾನಿಕ ಇಲ್ವಾ? ಇದು ಯಾರು ಪರ್ಮಿಷನ್ ಕೊಟ್ಟು? ಇದನ್ನ ಸುರಿಯಕ್ಕೆ ಯಾರು ಪರ್ಮಿಷನ್ ಕೊಟ್ಟು? ಇದೇ ನೆಂಬರ್ಗಳೇನೇನೆ ಯಾರನ್ನ ಇಲ್ಲಿ ಬಂದಾಗ ನಾನ್ ನೆಂಬರ್ ಅಂತ ಬರೋರು. ಈಗ ಯಾರು ನೆಂಬರ್ ಕಳ್ಸ್ಬೇಕು? ಈಗೆಲ್ಲ ನಂಬರ್ನ ಅಧ್ಯಕ್ಷನ ಪಡಿವನ್ನ ಎಲ್ಲ ಅದು ನಮ್ಗೆ ಅದು ಬೇಕಾಗಿಲ್ಲ. ಅದಿತ್ತೋ ತುಂಬಿದ್ರು ಹಾಳು ಮಾಡಿದ್ರು. ಸರ್ ಇದ್ದಿದ್ನ ಕ್ಲೀನ್ ಮಾಡಿಸೋ ಜವಾಬ್ದಾರಿ ಪಂಚಾಯತಿದ ಆತ ಇತ್ತು ಅಂತ ಪಂಚಾಯತಿ ಹೇಳ್ತೀನಿ ಕೇಳಿಲ್ಲ. ಅವನು ವರ್ಕರು ಈಗ ಅವನ್ನೇನು ಮಾತಾಡದ. ಈಗ ಕೇಳೇ ಇಲ್ಲಿ ಪಿಡಿ ಹೋಗಿ ಹೇಳದೆ JCB ತರಿಸಿ ಮೊದಲು ತಿಳಿಸಿ. ಯಾವನ್ ಬರ್ತಾನೆ ಮೆಂಬರ್? ಯಾರು ಬರಲ್ಲ. ಗೊತ್ತಲ್ವಾ? ಯಾರು ಬರ್ತಾರೆ ಮೆಂಬರ್? ಈಗ ಯಾರು ಬರ್ತಾರೆ ಹೇಳು? ಇದನ್ನ ಮಾಡಿ ಅಷ್ಟೇ. ನಾಯಿನ ಅದ್ರೊಳಗೆ ನಾಯೆಲ್ಲ ಅಧ್ಯಕ್ಷರು ಇದಕ್ಕೆ ಸಂಬಂಧಪಟ್ಟಂತವ್ರು ನಮ್ಮ ಯಾರು ಜನಪ್ರತಿನಿಧಿಗಳು ಅವರಲ್ಲಪ್ಪ. ತುಂಬಾ ಏನ್ ಅಭಿವೃದ್ಧಿಶೀಲ ಮಾಡ್ಕೊಂಡು ನಮ್ಮ ಇದನ್ನೆಲ್ಲ ಹೋರಾಡ್ತಾ ಇರೋರು. ಅವ್ರು ಬರ್ಲಿ, ಇಲ್ಲಿ ಬಂದು ನೋಡ್ಲಿ. ಅಲ್ಲ ಅಟ್ಲೀಸ್ಟ್ ಇದನ್ನ ಸುರಿಯಕ್ಕೆ ಯಾರು ಪರ್ಮಿಷನ್ ಕೊಟ್ರು? ಈಗ ಇಷ್ಟ ಸೊಸಿ ಉಣ್ಬೇಕಾದ್ರೆ ಗಿಡ ಉಡ್ಬೇಕಾದ್ರೆ ಪಂಚಾಯತಿ ಕಾಂಪೌಂಡ್ ಕೀ ಯಾರು ಕೊಟ್ರು? ಯಾರು ಕೊಟ್ರು? ಕಾಂಪೌಂಡ್ ಕೀ ಯಾರು ಕೊಟ್ರು? ಯಾರು ಇದು ಸುರಿದವ್ರು? ಯಾರು? ಒಂಚೂರು ತಲೆ ಇರ್ಲಿ. ನಾವಾದ್ರೂ ಕೇಳಿಲಿ. ಹೋಗ್ಲಪ್ಪ, ಎಷ್ಟು ದಿನ ಸುರಿದವ್ರು? ಒಂದಿನ ಸುರಿಯಕತ್ತದ ಇದನ್ನ? ಬೀಗ ಮುಡ್ದವ್ರು ಯಾರು? ಯಾಕೆ ತಗೋರು ಗೇಟು? ಈಗ ಪಂಚಾಯತಿ ಗಾಡಿ ದಿನ ಬರ್ತಾವೇನೀಗ ಅದು ಬರಂತ ಸಂದರ್ಭ ಇದು ಇರ್ತಲ್ಲ. ಅವಾಗ ಯಾರು ಸುರಿತಾವ್ರೆ ಅಂತ ಇವ್ರಿಗೆ ಗೊತ್ತಲ್ವಾ? ಇದು ಪಂಚಾಯತಿ ಜಾಗ ಅಂತ ಹೇಳ್ಕೊಳಕ್ಕೆ ಇವ್ರ ಹೆಸರು. ಪಂಚಾಯತಿ ಜಾಗ ಅಂತ ಪಂಚಾಯತಿ ಆಕ್ಚುಲಿ ಪೂರ ಪಂಚಾಯತಿನೇ ಕೊಡ್ಬೇಕಲ್ವಾ? ಯಾರು ಬೀಗ ಹೊಡೆದವರು ಸುಮ್ಮನೆ? ಈಗ ಕಸ ತೆಗಿಯಕ್ಕೆ ಪರ್ಮಿಷನ್ ಐತೆ. ಯಾರೋ ಕಾಸು ತಗೊಂಡು ಸುರ್ಸವ್ರೆ ಅಂತ ನನ್ನ ಅಭಿಪ್ರಾಯ. ನಿನ್ಗೆ ಅನ್ಸಿದಂಗೆ ಇದೆಲ್ಲ ಎಲ್ಲಿ ನೀರಲ್ಲಿ ಎಲ್ಲಿ ಹೋಗ್ತದೆ? ಎಲ್ಲಿಗೆ ಹೋಗ್ಬೋದು ಹೇಳು? ಲಕ್ಕೂರ್ ಕೆರೆಗೆ ಹೋಗ್ತದೆ ಇಲ್ವಾ? ಹೋಗ್ತದೆ ಇಲ್ವಾ? ನ್ಯಾಯನ ಇದು? ಭೂಮಿಗೆ ಹಿಂಗಂದದು ನೀವು ಕುಡಿತೀರಾ, ನಾವು ಕುಡಿತೀವಿ. ಗಂಗರಾಜು ನಿನ್ನ ನೇಮಕಾತಿ ಮಾಡೋರೆ ನೀನ್ ಮಾಡ್ತಾ ಇದ್ದಿ ಅಷ್ಟೇನೆ. ಈಗ ಇದು ಏನು ಅಂತ ಅಂತಂದ್ರೆ ನಾಯಿ ನೋಡ್ರಿ, ಸತ್ತಾಗಿರೋ ನಾಯಿ. ನಿಮ್ಗೆ ತೊಂದ್ರೆ ಬರಲ್ಲ. ಅಲ್ಲಲ್ಲ, ಯಾರು ಹೇಳೋರು ಇಂಥ ಹಾಕು ಅಂತ ಹಂಗ ಅವ್ರು ಹೇಳಿದೀವಿ ಆಗ್ತಾ ಇದೀವಿ ಅಂತ ಹೇಳು. ಅದು ನಿಮ್ದೇನು ಪ್ರಾಬ್ಲಮ್ ಇಲ್ಲ. ರುದ್ರ ಭೂಮಿನ ಮತ್ತೆ ನೀವು ಹೆಣ ಮುಚ್ಚಬೇಕು, ಇಲ್ಲಿ ಕಸ ಡಂಪಿಂಗ್ ಯಾರ್ಡ್ ಮಾಡ್ಕೊಂಡಿದ್ದೀರಾ ನೀವು? ಯಾರು ಕಳ್ಸಿದ್ ನಿಮ್ಗೆ? ಯಾರು ನಿಮ್ಗೆ ಇಲ್ಲ ಸುರಿಯ ಕೇಳಿರೋದು? ನಮಗೆ ಗೊತ್ತಿಲ್ಲ ಅಲ್ಲ. ನಿನಗ್ ಸುರಿಯ ಕೇಳಿದವ್ರು ಯಾರಿಲ್ಲಿ? ಅಲ್ಲಲ್ಲ, ಈಗ ಯಾರು ಹೇಳಿರೋದು ಸುರಿಯಕ್ಕೆ?
ಯಾರು ಹೇಳಿದ್ರೆ ನೀನ್ ಹೆಂಗ್ ತಂದೆ? ನೀನ್ ಯಾರು ಹೇಳಿದ್ರೆ ನೀನ್ ಹೆಂಗ್ ತಂದೆ? ಮುಂಚೆ ಯಾರು ತಂದಿದ್ದು? ಇರು ಮಾದೇವಣ್ಣ, ಒಂದ್ ನಿಮಿಷ ಇರು. ಮಾದೇವಣ್ಣ, ಒಂದ್ ನಿಮಿಷ ಇರು. ಅವ್ರೇನ್ ಮಾಡ್ತಾರೆ? ನಿನ್ಗೆ ಯಾರು ಸುರಿಯ ಕೇಳಿದ್ರು? ನಿಂಗಣ್ಣ ಇರೋ ಒಂದ್ ನಿಮಿಷ. ನಿನ್ಗೆ ಯಾರು ಸುರಿಯ ಕೇಳಿದ್ರು? ನಮಗೆ ಹೇಳಿಲ್ಲ ಅಣ್ಣ ಯಾರು. ಮತ್ತೆ ಇಲ್ಲಿಗೆ ಹೆಂಗ್ ಬಂದೆ ಸುರಿಯಕ್ಕೆ? ಒಂದ್ ನಿಮಿಷ ಪಂಚಾಯತ್ ಕಳ್ಸವ್ರೆ. ಪಂಚಾಯತ್ ಕಳ್ಸವ್ರ ಕಳ್ಸವ್ರನ್ನ ಬಿಡು ಅಲ್ಲಿಯಾರು ನಿಲ್ಸ್ಕೊಳ್ರಿ. ಅಲ್ಲ ಟ್ಯಾಕ್ಟರ್ ಕಟ್ಕೊಂಡು ನಾವೇನ್ ಮಾಡ್ಬೇಕಾಗದೆ? ಕೇಳಪ್ಪ ಇಲ್ಲಿ ಕೇಳಿಲ್ಲ. ನೀನ್ ಟ್ಯಾಕ್ಟರ್ ಕಟ್ಕೊಂಡು ಕಟ್ಕೊಂಡು ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಗೆ ಇಲ್ಲಿ ಕಸ ತಂದಾಗ್ತಾ ಇರೋದು ಮೇನ್ ಪ್ರಾಬ್ಲಮ್. ನೀನ್ ತಂದಿದ್ಯಾ ಟ್ಯಾಕ್ಟರ್ ಸಮೇತ, ನೀನ್ ಬಂದಿದ್ಯಾ, ಇಲ್ಲಿದ್ಯಾ, ಅಷ್ಟೇ ತಾನೆ. ನಿನ್ಗೆ ಯಾರು ಹೇಳಿದ್ರು ಸೂರ್ಯಕ್ಕೆ ಅನ್ನೋದನ್ನ ಇಲ್ಲಿ ಕರ್ಸು, ಆಮೇಲೆ ನೀನ್ ಹೋಗು. ಸಂತೋಷನಾ? ನಾವಿಲ್ಲಿ ಬದುಕೋರು. ಊನಪ್ಪ, ನಾವೀಗ ನಿನ್ಗಲ್ಲ, ನೀನ್ ತಂದಿರೋದು ಇಲ್ಲಿಗೆ. ನೀನ್ ಯಾವ ಕಾರಣಕ್ಕೆ ತಂದೆ, ಯಾರು ಹೇಳಿರು ಅನ್ನೋದು ಫಸ್ಟ್ ನೀನ್ ಕರ್ಸು. ಆಯ್ತು. ನೀನು ಅಪ್ಪಿ ನೀನು ಈಗ ಕಸ ಸುರಿಯೋಕೆ ಯಾರು ಹೇಳಿದ್ದು? ಹೇಳ್ರಿ ನೀವು ಹೇಳ್ರಪ್ಪ. ಸಂಬಂಧ ಇಲ್ಲ, ನೀವು ಏನಾಯ್ತು ಅದನ್ನ ಹೇಳಪ್ಪ. ಇಲ್ಲಿ ಮಶಾಣದಲ್ಲಿ ಕಸ ಸುರಿಯೋಕೆ ಯಾರು ಹೇಳಿದ್ ನಿಮ್ಗೆ? ಯಾರು ಹೇಳಿರಲ್ಲ ಸರ್. ಅವಾಗ್ಲೇ ಹೇಳಿದಿರಲ್ಲ, ಆ ರೆಕಾರ್ಡ್ ಇದೆಯಲ್ಲ. ಹೇಳಿದಲ್ಲ ಪಂಚಾಯತಿ ಅವರು ಹೇಳಿದ್ರು ಅಂತ ಹೇಳಿ. ಪಂಚಾಯತಿ PDO ಹೇಳಿದ್ದಾರೆ ಅಂತ ನೀವೇ ಹೇಳಿದೀರಾ, ರೆಕಾರ್ಡ್ ಇದೆ. ರೆಕಾರ್ಡ್ ಪ್ಲೇ ಮಾಡೋಣ. ಮತ್ತೆ ಇನ್ಯಾರು ಹೇಳಿದ್ರು? ಬರ್ರಿ, ಹತ್ರಕ್ ಬರ್ರಿ. ಅವರು ಅವ್ರೇನು ಸರಿ, ನಿಮ್ಗೇನು ಹಕ್ಕು? ನಮ್ ನಾಗಣ್ಣಲ್ಲ, ನಿಮ್ಗೇನು ಹಕ್ಕು ಇಲ್ಲಿ ಸಿಗಕ್ಕೆ ಅವ್ರು ಹೇಳಿದ್ಮೇಲೆ? ನಿಮ್ಗೇನು ಹಕ್ಕು? ಸಾರ್ವಜನಿಕರಿಗೆ ನಮ್ಮೂರಿಗೆ ತೊಂದರೆ ಆಗೋದು. ಪಚ್ಚ ನೀರು ಎಲ್ಲಿ ಬರ್ತದೆ? ಕೆರೆಗೆ ಅದೇ ಭೂಮಿಗಳಿಗಂತದೆ. ಪಂಚಾಯತಿ ಇಂಥವ್ರನ್ನೆಲ್ಲಾನು ಒಂದು ಗಲೀಜೆಲ್ಲ ಕ್ಲೀನ್ ಮಾಡುವಂತ ಇಂಥವ್ರನ್ನ ಇವರು ಕೆಲಸ ಮಾಡಿಸ್ತಾ ಇದ್ದೀರಿ ಅಂದ್ರೆ ನೀವು. ಮತ್ ನಾವು ಕೇಳೋದಿನ್ನೆಲ್ಲಿ ಇದನ್ನ? ಪಂಚಾಯತಿ ಕಡೆಯಿಂದಾನೇ ಈ ತರ ಒಂದು ಹಾಳು ಮಾಡ್ತಿದ್ದೀರಿ ಅಂದಾಗ ನಾವು ಕೇಳೋದು ಯಾರನ್ನ? ಇದು ಸಾರ್ವಜನಿಕ ಮಶಾಣ ಅಂತ ಹೇಳ್ಬಿಟ್ಟು 2 ಎಕರೆ ಮಿಕ್ಸ್ ಆಗೈತೆ. ಇನ್ನು 2 ಎಕರೆನ KDB ಜಾಗ ಅಂತಾರೆ. ಇವ್ರು ನೋಡಿರಿ ಪಂಚಾಯತಿ ಶೆಡ್ ಕಟ್ಟವ್ರೆ. ಇಲ್ಲಿ ಕಸನ ಒಂದು ಕ್ರಮಬದ್ಧವಾಗಿ ತಂದು ವಿಲೇವಾರಿ ಮಾಡಬೇಕು ಅಂತ ಹೇಳಿ ಇದನ್ನ ಶೆಡ್ ಕಟ್ಟವ್ರೆ. ಅದರಿಂದ ಪಂಚಾಯತಿಯಿಂದ ಅನುದಾನ ಕೊಟ್ಟವ್ರು. ಅದಕ್ಕೆ ಆ ಅನುದಾನನ ಯಾವ ರೀತಿ ಯೂಸ್ ಮಾಡವ್ರೆ ಏನು ಅಂತ ನಮಗೆ ಗಮನಕ್ಕೆ ಬಂದಿಲ್ಲ. ಬಟ್ ಇಲ್ಲಿ ನಾವು ಹೋಗ್ಲಿ, ಅವ್ರು ಪಾಡವ್ರೇನೋ ಮಾಡ್ಕೊಳ್ಳಿ. ನಮ್ದು 2 ಎಕರೆ ಮಶಾಣನ ತಿಮ್ನಾಯಕನಹಳ್ಳಿ ಮಶಾಣ ಅಂತ ಅದನ್ನ ಗುರುತಿಸಿದ್ದಾದ್ಮೇಲೆ ಅದನ್ನ ಬಿಟ್ಬಿಟ್ಟು ಇವ್ರೇನ್ ಬೇಕೋ ಮಾಡ್ಬೇಕಲ್ವ? ಅದನ್ನ ಮಾಡಿಲ್ಲ. ಅದನ್ನ ಮಾಡ್ದಲ್ಲೇ ನೋಡಿ ಪಂಚಾಯತಿಯಿಂದ ಕಾಂಪೌಂಡ್ ಹಾಕ್ಸವ್ರೆ, ಮಶಾಣ ಅಂತ ಹೇಳಿ ಹಾಕ್ಸವ್ರೆ. ಇದನ್ನು ಅಂತ ಹೇಳಿ ಹಾಕ್ಸಿಲ್ಲ. ಇಲ್ಲ ಹೋಗ್ಲಿ, ಇಲ್ಲಿ ಪಬ್ಲಿಕ್ ಮಾಡಿಲ್ಲ, ಏನು ಇಲ್ಲ. ಮಶಾಣ ಅಂತ ಹೇಳಿ ಆಗಿದ್ಮೇಲೆ ಮಶಾಣ ಯಾವ ಮಟ್ಟಕ್ಕೆ ಇರಬೇಕು ನೋಡಿ. ಇಲ್ಲೇನೋ ಮಶಾಣ ಆ ಮಟ್ಟದಲ್ಲ ಐತಾ? ಇಲ್ಲಿ ಬಂದವರು ಏನೋ ಮಣ್ಣಾಕಕ್ಕೆ ಅಂತ ಬರ್ತಾರೆ. ಯಾರೋ ಬಾಡಿ ಸತ್ತೋಗ್ತದೆ, ಅವ್ರಿಗೆ ಮಣ್ಣಾಕಕ್ಕೆ ಅಂತ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಏನು ಮಾಡಬೇಕು ಅನ್ನೋದು ಏನನ್ನ ಒಂಚೂರು ಏನನ್ನ ಆಯ್ತಾ? ನಾ ಮಾಡಕ್ ಹೋದ್ರು ನಮಗೂ ಬಿಟ್ಕೊಡಲ್ಲ ಇವ್ರು ಪಂಚಾಯತಿ ಅಂತಾರೆ. ಈಗ ಇಡೀ ನೆಂಬರ್ಗಳೇ ಬಂದು ಕಾಂಪೌಂಡ್ ಹಾಕ್ಸಿರು, ಎಲ್ಲ ಮಾಡಿರು. ಅದನ್ನ ಏನು ಎತ್ತ ಅಂತ ಯಾರನ್ನ ಕೇಳಿರೋ ಅವ್ರ ಮೇಲೆ ದೌರ್ಜನ್ಯ ಎಸ್ಕೋದು. ಅದ್ರಲ್ಲಿ ದೌರ್ಜನ್ಯ ಎಸ್ಕೋದು. ಈಗ ಎಲ್ಲ ಕಡೆಯಿಂದ ಮಾಡ್ಸೋಣ ಅಂತ ಹೇಳಿ ಒಂದ್ಸಲಿ ಹೋದು ಅದಕ್ಕೆ ಅಪ್ರೂವಲ್ ಕೊಡ್ಲಿಲ್ಲ. ಕಾಂಪೌಂಡೇ ಮಾಡಿಸ್ಕೊಡೋರು 2 ಎಕರೆಗೆ, ಅದನ್ನು ಮಾಡಿಸ್ಲಿಲ್ಲ. ಈಗ ಹೋಗ್ಲಿ, ನಮ್ಗೆ ಮಶಾಣ ಏನೈತೆ ಅನ್ನೋದು ಬಿಟ್ಬಿಟ್ಟು ಅವ್ರು ಏನ್ ಬೇಕೋ ಮಾಡ್ಕೊಳ್ಳಿ. ಸಂತೋಷ. ದಿನನಿತ್ಯ ಕಸ ಹಾಕ್ತಾರ? ದಿನನಿತ್ಯ ತಂದು ಸುರಿತಾವ್. ಇಲ್ಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದಾವ್ ನೋಡಿ ಗಾಡಿಗಳು. ಈಗ ಇಲ್ಲೇವಲ್ಲ ಗಾಡಿಗಳು, ಇಲ್ಲೇ ನಾಯಿ ತಂದು ಇಲ್ಲೇ ಹಾಕಿದಾರೆ ನೋಡಿ. ಅದ್ರೊಳಗೆ ಗಾಡಿಲಿ ಇದಾವ್ ನೋಡಿ. ನಿಮ್ಮ ಹೆಸರು? ನನ್ನ ಹೆಸರು ಮಾದೇವಯ್ಯ ಅಂತ ಹೇಳಿ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಇಲ್ಲಿ ಮಾಜಿ. ಇದನ್ನ 2 ಎಕರೆನ ನಾನು ಇರೋವಾಗಲೇ ನಾವು ಮಾಡಿಕೊಟ್ಟಿದ್ದು. ಇಲ್ಲಿ ಗ್ರಾಮ ಪಂಚಾಯತಿನ ಅಧ್ಯಕ್ಷ ಆಗಿ ಮಶಾಣ ಮಾಡಿದ್ರು ಕೂಡ ಡಾಬಸ್ಪೇಟೆ ಸುತ್ತಮುತ್ತ ಹೇಳೋರಿ ಎಲ್ಲೂ ಜಾಗ ಇಲ್ಲ. ಎಲ್ಲ ಇಂಡಸ್ಟ್ರಿಯಲ್ಗೆ ಅಕ್ವೈರ್ ಹೋಗ್ಬಿಟ್ಟಿದೆ. ಇದನ್ನೇನಿದ್ರು ಸ್ಮಶಾನಕ್ಕೆ ಸುತ್ತಮುತ್ತ ಹಳ್ಳಿಯರು ಇಲ್ಲೇ ಬರಬೇಕು. ಇದನ್ನೇನು ಮಾಡಿದ್ದಾರೆ ಪಂಚಾಯತಿಯವರು ತಗೊಂಬಂದು ಎಲ್ಲ ಡಂಪ್ ಮಾಡಿಬಿಟ್ಟು ಮುಚ್ಚೋದಕ್ಕೆ ಜಾಗ ಇಲ್ಲದಂಗೆ ಮಾಡಿಬಿಟ್ಟಿದ್ದಾರೆ. ಈಗ ಅದರಿಂದ ಅದನ್ನೇನು ಕ್ರಮ ಜರುಗಿಸಬೇಕು ಪಂಚಾಯತಿಯವರು ಇದನ್ನು ಮಾಡಬೇಕು. ನಾವು ಇವತ್ತು EO ಹತ್ರ CS ಹತ್ರ ಎಲ್ಲ ಕಂಪ್ಲೇಂಟ್ ಮಾಡಿ ಇದನ್ನ ಮುಂದಿನ ಕ್ರಮ ಏನು ತಗೋಬೇಕು ತಗೋತೀವಿ. ನಿಮ್ಮ ಹೆಸರು ಸರ್? TM ಉಮಾಶಂಕರ್, ಮಾಜಿ ಅಧ್ಯಕ್ಷ. ರೆಬಿಸ್ ಎಲ್ಲ ಬರಲ್ವಾ? ಮಕ್ಕಳೆಲ್ಲ ನೀರು ಕುಡಿದ್ರೆ ತೊಂದರೆ ಆಗಲ್ವಾ? ಸಾರ್ವಜನಿಕರ ಅನುಕೂಲ ಮಾಡೋಕ್ಕಿಂತ ಪಂಚಾಯತಿ ಇದ್ಮೇಲೆ ಸಾರ್ವಜನಿಕರ ಪರವಾಗಿ ಇರಬೇಕು. ಜನಕ್ಕೆ ಏನು ಅನುಕೂಲ ಮಾಡ್ತಾರೆ? ಕೊಚ್ಚೆ ನೀರು ಕುಡಿಸ್ತಾವ್ರು ಅಷ್ಟೇ. ಇವರು ಅಲ್ಲಿ ಬೋರ್ ಹಾಕಿದ್ದಾರೆ. ಅದೇ ಬೋರ್ಗೆನೇ ಈ ತ್ಯಾಜ್ಯ ಎಲ್ಲ ಹಿಂಗೆ ಭೂಮಿಗೆ ಹೋಗಿ ಅದೇ ನೀರನ್ನ ಜನಗಳು ಕುಡಿಯೋದು. ನಿಮ್ಮ ಹೆಸರು? ಮಂಜುನಾಥ್ ಅಂತ. ಹಿಂದೆ ಸ್ಮಶಾನ ಉಳಿಸ್ಕೊಳ್ಳೋಕೆ ಅಂತಾನೆ ಹೋರಾಟ ಮಾಡಿ ಸ್ಮಶಾನ ಉಳಿಸ್ಕೊಂಡಿದ್ದು.
ಎಲ್ಲ ನೀಟಾಗಿ ರೆಡಿ ಮಾಡಿದ್ದು. ಇಲ್ಲಿ ಪಂಚಾಯತಿಯಿಂದ ಕಸ ತಗೊಂಡಾಗ್ತದೆ, ಅದೇ ಕಸ ತ್ಯಾಜ್ಯ ಬಂದು ನೀರು ಬಂದು ಕೆರೆ ಬರ್ತದೆ. ಅದೇ ನೀರನ್ನ ಜನ ಕುಡಿತಾರೆ, ಜನ ಕುಡಿದ್ರೆ ಬದುಕ್ತಾರ? ಅದೇ ನೀರು ಭೂಮಿಗೆ ಹಿಂಗ್ತದೆ, ಜನ ಬದುಕಕ್ಕಾಗ್ತದ? ಈ ಕಡೆ ಪೊಲ್ಯೂಷನ್ ಇಂಡಸ್ಟ್ರೀಸ್ ಐತೆ, ಈ ಕಡೆ ಪಂಚಾಯತಿ ಕಸ ಸುರಿದು ಸಾರ್ವಜನಿಕರು ಪಂಚಾಯತಿ ಇರೋ ಸಾರ್ವಜನಿಕರಿಗೆ ಅನುಕೂಲ ಮಾಡೋಕ್ಕೆ ಸಾರ್ವಜನಿಕರಿಗೆ ಕೊಚ್ಚ ನೀರು ಕುಡಿಸ್ಬೇಕಾದ್ರೆ ಇನ್ಯಾರಿಗೆ ಕೇಳ್ಬೇಕು? ಪಂಚಾಯತಿ ನ್ಯಾಯ ಕೇಳ್ಬೇಕಾ? ಇನ್ಯಾರಿಗೆ ಕೇಳ್ಬೇಕು ನಾವು? ಇದಕ್ಕೆ ಪರಿಹಾರ ಏನು? ಇಲ್ಲಿ ನಾಯಿ ತಂದು ಹಾಕ್ತಾರೆ, ಇಲ್ಲಿ ರೆಬಿಸ್ ಬರ್ತದೆ, ನಾಯಿ ಮುಚ್ಚಲ್ಲ, ರೆಬಿಸ್ ಬರ್ತದೆ, ಅದನ್ನ ತಾಂಡ ಅದೇ ಕೊಚ್ಚೆ ನೀರು ಹೋಗಿ ಕೆರೆಗೆ ಹೋಗ್ತದೆ. ಕೇಳೋರು ಇಲ್ವಾ ಯಾರು? ಇಲ್ಲಿ ಪಂಚಾಯತಿ ಮೆಂಬರ್ ಆಗ್ಲಿ, ಅಧ್ಯಕ್ಷರಾಗ್ಲಿ, ಯಾರೋ ಒಬ್ರು ಅಧಿಕಾರಿಗಳು ಬಂದಿಲ್ಲ. ಬೆಳಗಿಂದ ನಾವು ಇಲ್ಲೇ ಇದ್ದೀವಿ, ಬಂದು ಇದು ಪರಿಹಾರ ಒದಗಿಸ್ಬೇಕು ಅಂತ ನಾವು ಕೇಳ್ತಾ ಇದೀವಿ. ಪರಿಹಾರ ಒದಗಿಸಿಲ್ಲ ಅಂದ್ರೆ ಇದೇ ಕಸ ತಗೊಂಡ ಪಂಚಾಯತಿ ಮುಂದೆ ಸುರಿದು ಪ್ರತಿಭಟನೆ ಮಾಡ್ತೀವಿ ನಾವು. ಕೈನ ತೋರಿಸು. ಇಲ್ಲಿ ಏನಾಗಿದೆ ಅಂದರೆ, ಇಲ್ಲಿನ ಜನ ಇಲ್ಲಿನ ಭೂಮಿ ಕೊಟ್ಟರು, ಸುತ್ತಮುತ್ತ ಇರೋ ಫ್ಯಾಕ್ಟ್ರಿಗಳದೊಂದು ಪೊಲ್ಯೂಷನ್ನು, ಆ ಒಂದು ತಡ್ಕೊಳ್ಳೋದೇ ತುಂಬ ದೊಡ್ಡ ಕಷ್ಟ ಆಗೈತೆ. ಅಂಥ ಸಂದರ್ಭದಲ್ಲಿ ಈ ಸತ್ತೋಗಿರೋರು ಮುಚ್ಕೊಳ್ಳೋಕ್ಕೆ ಅಂತ ಒಂದು ರುದ್ರ ಭೂಮಿಗೆ ಅಂತ ಒಂದು 2-2.5 ಎಕರೆ ಜಮೀನು ಕೊಟ್ಟವ್ರು. ಇಲ್ಲಿ ಆ ಜಮೀನಲ್ಲಿ ಈ ಬೇರೆಯವ್ರಿಗೆ ಹೇಳೋ ಅಂತ ಈ ಪಂಚಾಯತಿಯವರೇ, ಅವ್ರ ಪಂಚಾಯತಿ ವತಿಯಿಂದನೇ ತರ್ತಾರೆ, ಸುರಿತಾರೆ. ಈ ಸತ್ತೋಗಿರೋ ನಾಯಿ, ಕೋಳಿ ಕಸ, ಈ ಸತ್ತೋಗಿರೋ ಇಲ್ಲಿ ಮುಚ್ಚಬೇಕು ಅನ್ಸೋದೇ ಇಲ್ಲ. ಇಲ್ಲಿ ಸತ್ತೋಗಿರೋರು ಇಲ್ಲಿ ಮುಚ್ಚಬೇಕು ಅನ್ಸೋದೇ ಇಲ್ಲ. ಆ ಒಂದು ಮಟ್ಟದಲ್ಲಿ ಇವ್ರು ತಂದು ಈ ಸ್ಮಶಾನನ ಮಾಡೋರಲ್ಲ. ನಾವು ಈ ಪಂಚಾಯತಿಲಿ ಹೋಗಿ ಇಂಥವ್ರನ್ನೆಲ್ಲ ಬೇರೆ ಕಡೆ ಮಾಡೋರನ್ನ ನ್ಯಾಯ ಕೇಳಬೇಕಾಗಿರೋದು. ಅಂತ ಪಂಚಾಯತಿಯವರೇ ಈ ಕೆಲಸ ಮಾಡಿ ಇಟ್ಟಾಗ ನಾವು ಇದನ್ನ ಕೇಳೋದಲ್ಲಿ ಇದಕ್ಕೆ ಜನಗಳಿಗೆ ಆರೋಗ್ಯ ಇಲ್ಲಿ ಕಾಪಾಡಬೇಕು, ಅಥವಾ ಇಲ್ಲಿ ಸತ್ತೋದವ್ರಿಗೆ ಮುಚ್ಚಕ್ಕೆ ಇಲ್ಲಿ ಜಾಗ ಮುಚ್ಚಕ್ಕೆ ಅದೇ ಅಂದ್ರೆ ಇದೇ ಕಸ ಏನು ಆಯ್ತಾ ತ್ಯಾಜ್ಯ ಆಯ್ತೋ, ಇದೇ ತ್ಯಾಜ್ಯ ನಮ್ದೇ ಊರಿನ ಕೆರೆ ಒಳಗೆ ಬರ್ತೈತೆ. ಪ್ರತಿ ಮಳೆ ಒಯ್ದಾಗ್ಲೂ ಇದ್ರ ಸಮೇತ ಇಲ್ಲಿ ಏನಾಗೈತೋ, ಇಲ್ಲಿ ಸತ್ತಿರೋ ಕೋಳಿ ಕಸ ಎಂದ ಹಿಡ್ದು ಇದೀ ಏನಾಯ್ತೋ ಇದ್ರ ಜೊತೆಲೆ ಸೇರ್ಕೊಂಡು ನಮ್ಮೂರ್ ಕೆರೆಗೆ ಬರ್ತದೆ. ಆ ಕೆರೆ ನೀರು ಪ್ರಾಣಿ ಪಕ್ಷಿಗಳು ನಮ್ಮ ಇವು ಕರ್ತವೆ. ಆ ಮಕ್ಕಳು ಮರಿ ದಿನ ಬೆಳಗ್ಗೆ ಆದ್ರೆ 108 ಕಾಯಿಲೆಗಳು, ಇದಕ್ಕೆ ಮುಕ್ತಿ ಇಲ್ಲ. ಆದ್ರಿಂದ ಇವತ್ತು ಇದಕ್ಕೆ ಸಂಬಂಧಪಟ್ಟಂತವ್ರು ಇಲ್ಲಿಗೆ ಬರಬೇಕು, ಬಂದು ಇದಕ್ಕೆ ಏನಾಯ್ತು ಒಂದು ಶಾಶ್ವತವಾದ ಪರಿಹಾರ. ಆಮೇಲೆ ಇದು ಮರುಕಳಿಸಂತ ಇದನ್ನ ನೋಡ್ಕೋಬೇಕು. ಆಗದೆ ಪಕ್ಷದಲ್ಲಿ ಇದೇ ಗಾಡಿಗಳು ನಿಲ್ಸ್ಕೊಂಡಿದೀವಿ. ಇವತ್ತು ಈ ಗಾಡಿಗಳಲ್ಲಿರೋ ಕಸ ತಗೊಂಡೋಗಿ ಇವತ್ತು ಪಂಚಾಯತಿ ಆಫೀಸ್ ಮುಂದೆ ಸುರಿಸ್ತೀವಿ. ಇಡೀ ಊರಿನವರಲ್ಲಿ ಹೋಗಿ ನ್ಯಾಯ ಕೇಳೋಂಥ ಕೆಲಸ ಆಗ್ತದೆ. ಇದಕ್ಕೊಂದು ಸರಿಯಾದ ಒಂದು ಕ್ರಮ ತಗೊಂಡಿಲ್ಲ ಅಂದ್ರೆ ಇದನ್ನ ಬೇರೆ ಉಗ್ರವಾದ ಏನ್ ಬೇಕೋ ಮುಂದಿನ ಹೋರಾಟ ಅಂತೂ ಮಾಡ್ತೀವಿ. ಇವತ್ತಿಂದದು ಒಂದು ತಾಕ್ಷಣಕ್ಕೆ ಈ ಪಂಚಾಯತಿ ತಂದಿರೋ ಕಸನ ಅದೇ ಪಂಚಾಯತಿ ಆಫೀಸ್ ಮುಂದೆ ಸುರಿದ್ಬಿಟ್ಟು ನಾವು ನ್ಯಾಯ ಕೇಳೋಂಥವ್ರು ಇದೀವಿ. ಈಗ ನಿಮ್ಮ ಹೆಸರು? ಲಿಂಗರಾಜು ಅಂತ. PDO ಏನಂದ್ರು ಇದಕ್ಕೆ ನಾವು ನೋಡ್ತೀವಿ, ಮಾಡ್ತೀವಿ, ಆರೈಕೆ ಉತ್ತರ. ಅದನ್ನ ಬಿಟ್ರೆ ಅವ್ರ ಮೇಲೆ ಇವ್ರು ಹೇಳ್ತಾರೆ, ಇವ್ರ ಮೇಲೆ ಅವ್ರು ಹೇಳ್ತಾರೆ. ಇಲ್ಲ ನಮ್ಗೆ ಗೊತ್ತಿಲ್ಲ, ಇದು ಗಮನಕ್ಕೆ ಬಂದಿಲ್ಲ ಅಂತಾರೆ. ಈ ಪಂಚಾಯತಿ ಇವ್ರು ಸುರಿತಾ ಇರೋ ನೋಡಿರಿ, ಇಲ್ಲ ನಾವು ಪಂಚಾಯತಿಯವರು ಡೈರೆಕ್ಷನ್ ಕೊಟ್ಟರು ಸುರಿತಾ ಇದ್ದೀವಿ ಅಂತ ಇವರೇ ಹೇಳ್ತಾವ್ರೆ. ಇವ್ರು ನೋಡಿದ್ರೆ ಅಲ್ಲಿರೋ ಒಂದು ಅಧ್ಯಕ್ಷಗಳು, PDOಗಳು ಅಥವಾ ಯಾರಿಗೆ ಮೆಂಬರಿಗೆ ಮಾಡಿದ್ರು ಇದಕ್ಕೆ ಆರೈಕೆ ಉತ್ತರ ಅಂತ ಗೊತ್ತಾಯ್ತು ನಮಗೆ.